ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಏನೋ ಬಿಡುಗಡೆ ಮಾಡ್ತಾ ಇದ್ರಿ. ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನೋ ಚಾರ್ಜ್ ಶೀಟ್ ಬಿಡುಗಡೆ ಇದೆ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ, ನಿಮಗೆ ಗೊತ್ತಿರಬೇಕು. ಒಂದು ಮಾತ್ರ ಹೇಳ್ತಾ ಇದ್ದೀನಿ, ಯಾವುದಾದ್ರು ಅರ್ಥಗರ್ಭಿತವಾಗಿ ಯಾವುದಾದ್ರು ಜನದ ಪರವಾಗಿ ಈಗ ಕೃಷ್ಣರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ, ಹಿಂದೆ ಚಡ್ಡಿ ಮೆರವಣಿಗೆ ನಡೆದಿತ್ತು. ಭಾರತಜೋಡೋ ಭಾರತವನ್ನು ಒಂದುಗೂಡಿಸಲಿಕ್ಕೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ, ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ರಾಹುಲ್ ಗಾಂಧಿಯವರು ಮಾಡಿದ್ರು. ನಾವು ಗಣಿ ಲೂಟಿ ಆಗ್ತಾಯಿತ್ತು, ದೇಶದ ಸಂಪತ್ತು ಹೋಗ್ತಾಯಿತ್ತು, ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಯಾತ್ರೆ ಮಾಡ್ತೇವೆ. ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಮೇಕೆದಾಟಿಗೆ ಪಾದಯಾತ್ರೆ ಮಾಡ್ತೇವೆ. ಕೃಷ್ಣ ಕಡೆ ಅದನ್ನು ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ಕುಡಿಸಂಗದಲ್ಲಿ ಮಾಡ್ತೀವಿ. ಈಗ ಇವ್ರೇನಾದ್ರು ಮಾತಾಡ್ತಾ ಇರೋದು ಏನು ಸದ್ದಿದೆಯಾ? ಏನು ಸದ್ದಿಲ್ಲ. ಇಶ್ಯೂ ಏನಿದೆ? ಬರೀ ಒಬ್ಬ ಹಿಂದುಳಿದ ವರ್ಗದ ನಾಯಕ ರಾಷ್ಟ್ರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾನೆ. ಅದನ್ನು ಸಹಿಸೋಕ್ಕಾಗದೆ ಯಾವ್ದಾದ್ರು ಇಶ್ಯೂ ಮೇಲೆ ಇದ್ರೂ ಪರವಾಗಿಲ್ಲ, ಅವ್ರದೇ ದೊಡ್ಡ ತಟ್ಟೆಯಲ್ಲಿ ಹೆಣ ಇಟ್ಕೊಂಡು ಇವತ್ತೇನು ಪಾದಯಾತ್ರೆ, ಏನು ಜನ ಏನು ಸ್ಪಂದಿಸ್ತಾ ಇದ್ದಾರೆ. ದಳದ ಕಾರ್ಯಕರ್ತರ ಇಲ್ಲ, ಹೊಡೆದಾಡ್ಕೊಳ್ಳಿ ಏನು ಬೇಕಾದ್ರೆ ಮಾಡಿ, ಅವ್ರ ಕಾರ್ಯಕರ್ತ ಇಲ್ಲ. ಈಗ ಕಂಪ್ಲೀಟ್ ಮಂಡ್ಯ, ನಮ್ಮ ರಾಮನಗರ ಜಿಲ್ಲೆ, ಈಗೆಲ್ಲ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ, ಅದೆಷ್ಟು ಜನ ದಳದವ್ರು ಬಂದಿದ್ರು, ಎಷ್ಟು ಜನ BJP ಇದ್ರು. BJP ಇಡೀ ರಾಜ್ಯದಿಂದ ಹೊರಗಡೆಯಿಂದ ಕೆಲವೆಲ್ಲ ಬಂದಿದ್ದಾರೆ, ಕೆಲವು ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲಿದೆ ಅವ್ರಿಗೆ ದಳದ ಕಾರ್ಯಕರ್ತರು, ಎಲ್ಲಿದೆ ಅವ್ರ ಹೊಂದಾಣಿಕೆ? ಬಿಜೆಪಿ JDS ಒಗ್ಗಟ್ಟಿಲ್ದೇ ಪಾದಯಾತ್ರೆ ಆಗ್ತಿದೆ ಅಂತ ಹೇಳಿ ನಾನಲ್ಲ ರೀ, ಅವರೇ ಹೇಳಿದ್ದಲ್ವಾ, ಸನ್ಮಯ ಇಲ್ಲ ಅಂತ ಅವರೇ ಹೇಳಿದ್ದು. ನಾವೇನು ಹೇಳೋದು, ನಾವು ಅದು ಸುದ್ದಿಗೆ ಹೋಗಿಲ್ಲ. ನಮಗೇನು ಒಂದಾಗಿರಲಿ ಎರಡಾಗಿರಲಿ, ಬಟ್ ಅವ್ರು ತೋರಿಸ್ತಾ ಇರೋಂಥದ್ದು ಏನಿದೆ. ಸೊ ಅದಕ್ಕೆ ನಾವೇನು ಪ್ರಶ್ನೆಗಳು ಕೇಳಿದ್ದೀವಿ, ಒಂದು 25 ಭ್ರಷ್ಟಾಚಾರದ ಆರೋಪಗಳಿದೆ. ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ, ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ, ಏನಾಗಿದೆ ಅಂತ ಹೇಳಬೇಕು.